ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಯಾ ಅಡುಗೆ ಮನೆ. ನಾನಿವತ್ತು ತುಂಬ ಈಸಿಯಾಗಿ ಹಾಗೆ ಸುಲಭವಾಗಿ ರುಚಿಯಾಗಿ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ, ಹಾಗೆ 4ರಿಂದ 5 ಹಸಿಮೆಣಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆ 1 ಇಂಚಷ್ಟು ಚಕ್ಕೆ, 4ರಿಂದ 5 ಲವಂಗ, ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಥರ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡೋಣ. ಬಾಣಲಿ ಇಟ್ಟಾದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಹಾಕ್ಕೊಂಡು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಈರುಳ್ಳಿ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಹೇಗೆ ಅಂದರೆ ಅದು ಸ್ವಲ್ಪ ಗೋಲ್ಡನ್ ಕಲರಿಗೆ ಬರಬೇಕು. ಹಾಗಂತ ಅದನ್ನು ತುಂಬ ಸೀದಿಸಬಾರ್ದು. ಸ್ವಲ್ಪ ಗೋಲ್ಡನ್ ಕಲರ್ ತನಕ ಬರೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಕಲರಿಗೆ ಬಂದರೆ ಸಾಕು. ಫ್ರೈ ಮಾಡಿದ್ಮೇಲೆ ನಾವಿಲ್ಲೇನು ತೊಳೆದಿಟ್ಕೊಂಡಿದ್ವಲ್ಲ ಅರ್ಧ ಕೆಜಿಯಷ್ಟು ಚಿಕನ್ನು, ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಹೇಗೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡು ನೋಡಿ, ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು. ಆವಾಗ ಸ್ವಲ್ಪ ಹಂಗಂತ ತುಂಬ ಡ್ರೈ ಮಾಡಬೇಡಿ, ಸ್ವಲ್ಪ ನೀರಿನ ಅಂಶ ಇರಲಿ. ಇವಾಗ ನಾವು ಅದಕ್ಕೆ ಅರಿಶಿಣದ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ತಿರ್ಗಾ 1-2 ನಿಮಿಷ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು. ಅದು ಅರಿಶಿಣನೂ ಮತ್ತು ಉಪ್ಪು ಮಿಕ್ಸ್ ಆಗಬೇಕು. ಮಾಡ್ಕೊಂಡಾದಮೇಲೆ ಇವಾಗ ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಇವಾಗ ಸ್ವಲ್ಪ 5 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಚಿಕನ್ಗೆ ಮಸಾಲೆ ಮತ್ತು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಬಾಡಿಸ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ಚಿಕನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕೀಗ ನಾವು. ನಾನಿಲ್ಲಿ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಟ್ಟು ಚಿಕನ್ ಬೇಯೋಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಹಾಕಾದ್ಮೇಲೆ 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಲಿಡ್ ಮುಚ್ಚಿಟ್ಟು 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ತಿರ್ಗಾ 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಬೇಕು. ನೋಡಿ, 10 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ಈ ಥರ ಆಗುತ್ತೆ. ತಿರ್ಗಾ ನೀವು 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೋಬೇಕು. ಹಾಗಂತ ತುಂಬ ಡ್ರೈಯೋ ಸೀದೋಗೋ ಥರ ಮಾಡ್ಕೊಳ್ಬೇಡಿ. ಅವಾಗವಾಗ ಕೈ ಅಳ್ಳಾಡಿಸ್ತಾ ಇರಬೇಕು. ನೋಡಿ, ಈ ಥರ ಆಗುತ್ತೆ. 10 ನಿಮಿಷ ಒಟ್ಟು 20 ನಿಮಿಷ ನಾನು ಬೇಯಿಸ್ಕೊಳ್ಳೋದು ಈ ಥರ ಆಗುತ್ತೆ. ನಾನಿಲ್ಲಿ 3ರಿಂದ 4 ಜನಕ್ಕಾಗಷ್ಟು ನಾನಿಲ್ಲಿ ಗ್ರೇವಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನಾನು ಏನು ಹಾಕಿದ್ದೀನಲ್ಲ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಗ್ರೇವಿ ಜಾಸ್ತಿ ಬರುತ್ತೆ. ನನಗಿಷ್ಟೇ ಸಾಕು, ಹಾಗಾಗಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಇಡ್ಲಿ ಜೊತೆ, ಹಾಗೆ ದೋಸೆ ಜೊತೆ, ಹಾಗೆ ಪ್ಲೇನ್ ರೈಸ್ ಜೊತೆ, ಗೀ ರೈಸು, ಬಿರಿಯಾನಿ, ಹಾಗೆ ಅಕ್ಕಿ ರೊಟ್ಟಿ ಮತ್ತು ದಾಲ್ ರೈಸು, ಎಲ್ಲ ಸೊಪ್ಪು ಸಾರು, ಅನ್ನ ಎಲ್ಲದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಇದಕ್ಕೆ ನಾನು ಕಾಳು ಮೆಣಸು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಟೊಮೊಟೊ, ಲಿಂಬೆಹಣ್ಣೆಲ್ಲ ಬಳಸಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಬೌಲಿಗೆ ಶಿಫ್ಟ್ ಮಾಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಈಗ ಕೊತ್ತಂಬರಿ ಉದುರಿಸ್ಕೊಳ್ಳೋಣ ಡೆಕೋರೇಷನ್ಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ. ತುಂಬ ಚೆನ್ನಾಗಾಗತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.